ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಎಂತಕ್ಕೆಂದರೆ ಈ ಡೆಕೋರೇಷನ್ ಬಂದು ರೀಸನಬಲ್ ಪ್ರೈಸಲ್ಲಿ ಇನ್ಮೇಲೆ ನಾವು ಮಾಡಿಕೊಡ್ತಾಯಿದ್ದೀವಿ ಎಲ್ಲರಿಗೂ. ಇನ್ನೊಂದು 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ನಾನು ಒಂದೇ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ತೊಗೊಳಲ್ಲ. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಇನ್ವೆಸ್ಟ್ಮೆಂಟ್, ಬಲೂನು, ಫ್ಲೆಕ್ಸು, ನೀವು ಕೊಡೋ ಡೆಕೋರೇಷನ್ ಏನಿದೆಯೋ ಸೇಮ್ ಟು ಸೇಮ್ ನಾನು ಎಕ್ವಿಪ್ಮೆಂಟ್ಸ್ ಮಾಡಿಕೊಡೋದು ಈವೆಂಟ್ಸು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಬೋದು. ಎಷ್ಟೊಂದು ಕಡೆ ಪ್ರೈಸ್ ಕೇಳಿ ನನ್ನ ಹತ್ರ ಬನ್ನಿ. ಬೇಕಂದರೆ ನಾನು ಹೇಳೋದು ಒಂದೇ, ನಿಮ್ಗೆ ಏನೇನು ಅವೈಲೇಬಲ್ ಬೇಕು ಅಂತ ಇದೆಯೋ ಅದನ್ನು ನಾನು ಮಾಡಿಕೊಡ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಕೇಳ್ತಾರೆ 2,000 1,000 ರೂಪಾಯಿ ಬಲೂನೇ ಬರೋಲ್ಲ. ಹೇಳ್ತಾಯಿದ್ದೀನಿ, ನಾನು ತರೋ ಬಲೂನು, ಕ್ರೋಮ್ ಬಲೂನ್ಸು ಆ ಥರದ್ದೆಲ್ಲ ಸಿಗೋದೇ ಇಲ್ಲ. ಇಲ್ಲೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನು ಪಕ್ಕದಲ್ಲಿ ಮನೆ ಕಟ್ತಾಯಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಸೌಂಡ್ ಬರ್ಬೋದು. ಆದ್ದರಿಂದ ನಾನು ಅಷ್ಟೊಂದು ಕಟ್ ಮಾಡಿದೆ. ಇವಾಗ ನಾವು ತರ್ತೀವಲ್ಲ ಬಲೂನ್ಸು, ನಿಮಗೆ ನಾನು ತರೋ ಬ್ಯಾನರ್ ಕೂಡ ನಿಮಗೆ ಕೊಡ್ತೀನಿ. ಏನಕ್ಕೆ ಅಂದರೆ ನಿಮ್ಮದು ಪಾಪು ಹೆಸರು ಇರುತ್ತೆ, ಎಲ್ಲ ಇರುತ್ತೆ. ನನ್ನ ಹತ್ರ ಇರೋ ಐಟಮ್ಸ್ ಎಲ್ಲನೂ ಹಾಕಿ ನಾವು ಹೇಳಿದ್ದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಡೆಕೋರೇಷನ್ಸ್ ಮಾಡಿಕೊಡ್ತೀನಿ ಅಂದ್ಕೊಂಡಿದ್ದೀನಿ. ಎಂತಕ್ಕೆಂದರೆ ಡೆಕೋರೇಷನ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಇನ್ನೂ ಕಲಿಬೇಕು ಅಂತ ಕಮೆಂಟ್ ಬೇಕಾದರೂ ಮಾಡಿ. ಎಂತಕ್ಕೆಂದರೆ ನಾನು ಒಂದು ಕಡೆ ಎಲ್ಲ 2-3 ಕಡೆ ಕೆಲಸ ಮಾಡಿದ್ದೀನಿ. ಎಂತಕ್ಕೆಂದರೆ ನನಗೆ ಡಿಸೈನು ಸ್ಯಾಟಿಸ್ಫೈಡ್ ಆಗಬೇಕು ಅಂದರೆ ನನಗೆ ಫುಲ್ ಕೆಲಸ ಮಾಡಬೇಕು. ನಾನು ನಮ್ಮ ಅಪ್ಪನೇ ಇವಾಗ ಕೆಲಸ ಮಾಡ್ತಾಯಿದ್ದೀವಿ. ಅವರು ಇರ್ತಾರಲ್ಲ, ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅಲ್ಪ ಸ್ವಲ್ಪ ಅನ್ನೋದಕ್ಕಿಂತ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ. ಇಷ್ಟು ಸಪೋರ್ಟ್ ಸಾಕು. ನಾವು ಬೇರೆಯವ್ರಿಗೆ ಕೊಡೋ ದುಡ್ಡನ್ನ ನಮ್ಮ ಮನೆಗೆ ಅಂತಲೇ ಎತ್ತಿಕೊಂಡ್ರೆ ಆಗುತ್ತೆ. ಒಂದೇ ಸಮ ಮಾತಾಡೋಕ್ಕೂ ಆಗಲ್ಲ. ನಾನು ಎಷ್ಟೊಂದು ಸತಿ ಮನೆ ಕೇಳಿದ್ದೆ. ಎಷ್ಟೊಂದು ಜನ ಹೇಳ್ತೀರಾ ತುಂಬ ದೂರ. ನಾನು ನೋಡೋಣ, ನಾವು ಹುಡುಕ್ತಾ ಇರೋದು ಲೀಸ್ಗೆ 11 lakhs. ನಾನು ಇವಾಗ ಲೋನ್ ಅಪ್ರೂವಲ್ ಮಾಡಿರೋದೆ 11 ಲಕ್ಷಕ್ಕೆ. ಆದ್ದರಿಂದ 11 ಲಕ್ಷಕ್ಕೆ ಕೇಳ್ತಾ ಇರೋದು. ಎಲ್ಲರೂ ಏನಂತಾರೆ, ಬಾಡಿಗೆ. ನಾವು ತಿಂಗಳು ಬಾಡಿಗೆ ಕಟ್ಟೋಕ್ಕಾಗಲ್ಲ. ಎಂತಕ್ಕೆಂದರೆ ಅಂಗಡಿ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐಟಮ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೂ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ತಂದಿದ್ದೀವಿ, ಇನ್ಕ್ಲೂಡಿಂಗ್ ನಾನು ಇವಾಗ ಇನ್ಕ್ಲೂಡಿಂಗ್ ಜಾಸ್ತಿ ಆಗಿರ್ಬೋದು. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಜಾಸ್ತಿ ದಿವಸ ಆಗೋಗಿತ್ತು ವಿಡಿಯೋ ಎಲ್ಲ ಮಾಡಿ. ಪ್ಲೇಟ್ ಡೆಕೋರ್ ಕೂಡ ಮಾಡ್ತೀವಿ. ಪ್ಲೇಟ್ ಡೆಕೋರ್ ಇದರಲ್ಲಿ ನಂದಿ ಏನೇನು ಥರ ಎಲ್ಲ ಬರುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಎಂಟೈರ್ ಬೆಂಗಳೂರಲ್ಲಿ ಯಾರೂ ಕೊಡದೇ ಇರೋ ರೇಟ್ ನಾನು ಕೊಡ್ತೀನಿ. ಎಂತಕ್ಕೆಂದರೆ ನಾವು ಎಷ್ಟು ಖರ್ಚು ಮಾಡ್ಬೋದು ಅಂತೆಲ್ಲ ಇರುತ್ತೆ. ಎಂತಕ್ಕೆಂದರೆ ನಾವು ಸ್ಟಾರ್ಟಿಂಗೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ವೇಸ್ಟ್ ಮಾಡೋ ಬದಲು ನನ್ನ ಹತ್ರ ಇರೋದ್ರಲ್ಲಿ ನಾನು ಫ್ರೀಯಾಗೇ ಕೊಡ್ತಾ ಇರೋದು. ಪ್ಲೇಟು, ಸ್ಟ್ಯಾಂಡು, ಡಾಲ್ಸ್ ಎಲ್ಲ ಅದನ್ನೇ ಒಂದು ಬಿಸ್ನೆಸ್ ಇದೆ. ಆದರೆ ನಾನು ದೊಡ್ಡ ಐಟಮ್ಗೆ ನಾನು ಪ್ರೈಸ್ ಇಡ್ತಾಯಿದ್ದೀನಿ. ಎಂತಕ್ಕೆಂದರೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಮಿಕ್ಕಿದ ಪ್ಲೇಟು ಅದಕ್ಕೆಲ್ಲ ಏನು ಚಾರ್ಜಸ್ ಏನು ಮಾಡ್ತಾಯಿಲ್ಲ. ನೀವು ಐಟಮ್ ತಂದರೂ ಅದು ಪ್ರೈಸಸ್ ಬೇರೆ ಇರುತ್ತೆ. ಅದು ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅಪ್ಪ ಮಗ ಬೆಳಗ್ಗೆಯಿಂದ ನೈಟ್ವರೆಗೂ ಏನೇನು ಮಾಡ್ತಾಯಿದ್ದೀವಿ ಅಂದರೆ ಈವೆಂಟ್ಸು, ಆಚೆ ಊಟ ಮಾಡ್ಕೊತಾ ಇದ್ದೀವಿ. ಇದ್ದರೆ ಮನೇಲಿ ವಾರದಲ್ಲಿ ಒಂದೇ ದಿವಸ ಅಡುಗೆ ಮಾಡ್ತಾ ಇರೋದು. ಮಾಡಬೇಕು, ಆದರೆ ಟೈಮ್ ಇರಲಿಲ್ಲ. ಅದರಿಂದ ಮಾಡೋಕ್ಕಾಗಿಲ್ಲ. ಅದು ಮುಂದಿನ ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ. ಅಪ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಾನು ಹುಡುಗರನ್ನ ಯಾರನ್ನೂ ಜಾಸ್ತಿ ಇವಾಗ ಯಾರನ್ನೂ ಹಾಕೊತಲ್ಲ. ಏನಂದರೆ ಹಿಂದೆಯೇ ಜಾಸ್ತಿ ಬೆನ್ನಿಂದನೇ ಇದು ಮಾಡ್ತಾರೆ. ಒಂದು ಆರ್ಡ್ರ್ ಕಳಿಸಿರ್ತೀನಿ, ಅಲ್ಲಿ ಅವರದ್ದು ಆರ್ಡ್ರ್ ಮಾಡೇ ಇರಲ್ಲ. ಆಮೇಲೆ ತಿರ್ಗಾ ನಾನೇ ಇಲ್ಲೊಂದು ಆರ್ಡ್ರ್ ಮಾಡಿ ಅಲ್ಲೂ ಆರ್ಡ್ರಿಗೆ ನಾನೇ ಹೋಗಬೇಕು. ನಮ್ಮ ಅಮ್ಮದು ಹುಷಾರಿಲ್ಲದೆ ಇದ್ದಾಗ ಒಂದು ಸ್ವಲ್ಪ ಹಾಸ್ಪಿಟ್ಲೆಲ್ಲ ಆದಾಗ ಆರ್ಡ್ರ್ ಬೇರೆ ಯಾರಿಗೋ ಕೊಟ್ಟಿದ್ದೆ. ಅವರೇನಂದರೆ ಅರ್ಜೆಂಟು ಮಾಡಲೇಬೇಕು ಅಂದರು. ನಾನು ಅಮ್ಮನ ನೋಡ್ಕೊಳಕ್ಕೆ ಹೋದಾಗ ಚೂರು ಒಂದು 2-3 ಇವೆಂಟ್ ಅಷ್ಟೇ ನಾನು ಕೊಟ್ಟಿದ್ದಿದ್ದು. ಅಲ್ಲೇ ಗೊತ್ತಾಗೋಯ್ತು ಬೇರೆ ಯಾರಿಗೂ ಕೊಡಬಾರ್ದು, ಆರ್ಡ್ರು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಅಂತ. ನಾನು ಅಷ್ಟೊಂದು ಆರ್ಡ್ರಿಗೆಲ್ಲ ನಾನು ಪಿಕ್ ಮಾಡ್ತಾ ಇರಲಿಲ್ಲ. ಇವಾಗ ನಾನು ಫ್ರೀ ಇರೋದ್ರಿಂದ ನನ್ನ ಆರ್ಡ್ರು A to Z ಮಾಡೇ ಮಾಡ್ತೀನಿ. ಯಾವುದೇ ಇವೆಂಟ್ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಲೈಟಿಂಗ್ಸು ನಮ್ಮದೇ ಇದೆ, ಕ್ಯಾಟ್ರಿನ್ನು ನಮ್ಮದೇ ಇದೆ. ಏನಂದರೆ ನಾವು ಇವಾಗ ಕೊಲ್ಯಾಬ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಗೆ ಯಾರ್ಯಾರು ಏನು ಮಾಡ್ತಾಯಿದ್ರು ಅದು ಲೈಟಿಂಗ್ಸ್ ನಮ್ಮ ಹುಡುಗನೇ ಇದ್ದಾನೆ.
ಆದ್ದರಿಂದ ಅವನು ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಮಾಡ್ತಾಯಿದ್ವಿ. ಕ್ಯಾಮ್ರಾ ಕೂಡ ನಮ್ಮದೇ ಓಪನ್ ಆಗಿದೆ, ವೀರ್ ಫೋಟೋಗ್ರಫಿ ಅಂತ 2025 ಅಂತ ಓಪನ್ ಮಾಡಿದ್ದೀನಿ. ಇಲ್ಲಿ ID ಮೆನ್ಷನ್ ಮಾಡಿರ್ತೀನಿ, ಹೋಗಿ ಇದು ಮಾಡ್ಕೊಳ್ಳಿ. ನಿಮ್ಗೆ ರೀಸನಬಲ್ ಪ್ರೈಸ್ ಅಂದರೆ ಮಾತ್ರ ಕೊಡಿ. ಇನ್ನೊಂದು ಸಾಫ್ಟ್ ಕಾಪಿ ವಿತಿನ್ ಡೇ ನಿಮಗೆ ಸಿಗುತ್ತೆ. ನಿಮ್ಗೆ ಆಲ್ಬಮ್ ಬೇಕು ಅಂದರೆ ನಿಮ್ಗೆ ಶೀಟ್ ಲೆಕ್ಕ ಅದು ಎಲ್ಲ ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಬೇಕಂದರೆ ಅದರಲ್ಲೇ ಆ್ಯಡ್ ಮಾಡಿ ಕೇಳ್ಕೊಳ್ಳಿ. ನನ್ನ ಹತ್ರ ಆಗೋ ಎಲ್ಲ ಫೆಸಿಲಿಟೀಸ್ಗಳು ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ನಾನು ದೊಡ್ಡ ದೊಡ್ಡ ಇವೆಂಟ್ಸ್ಗಳೆಲ್ಲ ಮಾಡಬೇಕು ಅಂತ ನಾನು ಏನಂದರೆ ಫಸ್ಟು ಚಿಕ್ಕದಿಂದನೇ ಹೋಗಬೇಕು ಅಂತ ಆಸೆ. ಅಂತಿಕೆ ಅಂದರೆ ಐಟಮ್ಸ್ ಎಲ್ಲ ನನ್ನ ಹತ್ರ ಇಲ್ಲ. ಐಟಮ್ಸ್ ಇಲ್ಲದೇ ಇರೋ ಟೈಮಲ್ಲಿ ನಾನು ತುಂಬ ರೆಂಟಿಗೆ ತೊಗೊಂಡು ದುಡ್ಡು ಹಾಳಾಯಿತು. ಇವಾಗ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಫಸ್ಟ್ ಇರಲಿಲ್ಲ, ಇವಾಗ ತೊಗೊಂಡಿದ್ದೀನಿ. ಆದ್ದರಿಂದ A to Z ನನಗಿವಾಗ ಮೇಡಮ್ ಅವರು ಇವೆಂಟ್ಸ್ ಕೊಟ್ಟಿದ್ದರು. ಆದ್ದರಿಂದ ಇದು ಸೆಲೆಬ್ರಿಟಿ ಕಿಡ್ ಬರ್ಡೇ. ನಮಗೆ ಸೆಲೆಬ್ರಿಟಿ ಅಂತಲೇ ಅಂತೀನಿ, ಅಂತಂದರೆ ಅವನಷ್ಟು ವೀಡಿಯೋಸ್ ಎಲ್ಲ ನಾನು ಜಾಸ್ತಿ ನೋಡಿದ್ದೀನಿ. ಆದ್ದರಿಂದ ಇವ್ರು ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಿದ್ದಕ್ಕೆ ನಾನು ಫ್ರೇಮೆಲ್ಲ ನಾನು ರೆಡಿ ಮಾಡಿಸ್ದೆ, ಈ ಬಾಕ್ಸ್ ಫ್ರೇಮೆಲ್ಲ. ಅವ್ರು ಒಂದು ಥೀಮ್ ಕೊಟ್ಟರೆ ನಾನು A to Z ಸೇಮ್ ಟು ಸೇಮ್ ಡೆಕೋರೇಷನ್ ಎಲ್ಲ ಮಾಡಿ ಕೊಡ್ತೀನಿ. ನೋಡ್ಬೋದು. ನನ್ನ ಡೆಕೋರೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಏನು ಬೇಕಾದ್ರೆ ಹೇಳಿ. ನಾವೇನಂದರೆ ಈಗ ಕಲ್ತ್ಕೊಳ್ಳೋಣ ಎಂತಕ್ಕೆ ನಾನು 2-3-4 ಕ್ಲಾಸಸ್ಗೆ ಹೋಗಿ ಕಲಿತು ನಾನು ಇವೆಂಟ್ಸ್ ಮಾಡ್ತಾಯಿದ್ದೀನಿ. ಎಂತಕ್ಕೆ ಅಂದರೆ ನಾನು ಬಲೂನ್ ಡೆಕೋರೇಷನ್ಗೆ ಇನ್ನೊಂದು ಕಡೆ ಕ್ಲಾಸ್ಗೆ ಹೋಗಿದ್ದೆ. ಅದು ಬಂದು ನಮ್ಮ ಹುಡುಗನ ಹತ್ರನೇ. ಯಾರೇನು ಫ್ರೀಯಾಗಿ ಹೇಳ್ಕೊಡಲ್ಲ, ಅದು ಹೇಳ್ಬಿಡ್ತೀನಿ. ಬಿಟ್ಟು ಕೆಲಸ ಯಾರೂ ಹೇಳ್ಕೊಡಲ್ಲ ಅಂತಾರೆ. ಬಾಪ್ಪ ನಾನು ಹೇಳ್ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಯಾರು ₹1 ಕೊಡಲ್ಲ. ಒಂದೇ ಒಂದು ಈವೆಂಟ್ಸ್ದು ಡೆಕೋರೇಷನ್ ಬಿಟ್ಟು ಯಾರೂ ಹೇಳ್ಕೊಡಲ್ಲ, ಆಯಿತಾ? ಫಸ್ಟ್ ಆಫ್ ಆಲ್ ಆ ಮೈಂಡ್ಸೆಟ್ ಬಿಟ್ಬಿಡಿ. ಎಂತಕ್ಕೆ ಅಂದರೆ ಎಷ್ಟೊಂದು ಜನ ಅಂದ್ಕೊತಾರೆ ಫ್ರೀಯಾಗಿ ಹೇಳ್ಕೊಡ್ತಾರೆ, ಅದು ಮಾಡ್ತಾರೆ. ಕಷ್ಟ ಅಂತ ಇದ್ದರೆ ನಾನು ಹೇಳ್ಕೊಡ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಕೊಡ್ತೀನಿ ಫ್ರೀಯಾಗಿ ಬನ್ನಿ ಅಂದಾಗ ಯಾರೂ ಬರಲಿಲ್ಲ. ನಮ್ಮ ರಿಲೇಷನಲ್ಲೇ ನಾನು ಕರೆದೆ ಒಂದಷ್ಟು ಜನನ, ನನ್ನ ಜೊತೆ ಸಹಾಯ ಮಾಡ್ಕೊಂಡಿರಪ್ಪ, ನಾನು ಹೇಳ್ಕೊಡ್ತೀನಿ, ಈವೆಂಟ್ಸ್ ಬರುತ್ತೆ ಅಂತ. ಯಾರೂ ಬರಲಿಲ್ಲ. ನಾನೊಂದು ಸ್ವಲ್ಪ ಈವೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಕಳಿಸ್ಕೊಡ್ತೀನಿ ಅಂತ ನಾನು ಸೇರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದು ಮೈಂಡ್ಸೆಟ್ಟಲ್ಲಿ ಇರಬೇಕು, ಯಾರೇ ಆಗಲಿ ಏನೇ ಆಗಲಿ. ನನಗಿರೋ ಆಸೆ ಏನು ಗೊತ್ತಾ? ಒಳ್ಳೆ ಡೆಕೋರೇಷನ್ ಕೊಡಬೇಕು, ಒಂದು ಲೆವೆಲಲ್ಲಿ ರೀಚ್ ಆಗಬೇಕು. ನಾವು ಡೆಕೋರೇಷನ್ ಕೊಟ್ಟರು ನೆಕ್ಸ್ಟು ಎಲ್ಲರೂ ನಮ್ಮನ್ನು ಕೇಳೋ ಥರ ಇರಬೇಕು. ಯಾರು ಕೇಳದೇ ಇರೋ ಥರ ನಾವು ಬೇಡವೇ ಬೇಡ, ಯಾರು ಕರೀದೇ ಇರೋ ಥರ ಮಾಡಬಾರ್ದು. ನಾನು ಒಂದು ಆರ್ಡ್ರ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರ ಫ್ರೆಂಡ್ಸು ಆ ಥರ ಆರ್ಡ್ರುಗಳೇ ನಂಗೆ ಜಾಸ್ತಿ ಸಿಕ್ಕಿರೋದು. ಆ ಥರ ನಾನು ಡೆಕೋರೇಷನ್ ಎಂತಕ್ಕೆ ಕೊಡ್ತೀನಿ ಅಂದರೆ ಕ್ವಾಲಿಟಿ ಕೊಡ್ತೀನಿ. ಅವ್ರು ಕೇಳಿದ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಎಂತಕ್ಕೆ ನನ್ನ ಹತ್ರ ಇರೋದ್ರಲ್ಲಿ ನಾನು ಮಾಡಿಕೊಡ್ತೀನಿ. ಇಲ್ಲದೇ ಇರೋದನ್ನ ಮಾಡಿಕೊಡಿ, ಇನ್ನೂ ಜಾಸ್ತಿ ಕೊಡೋಣ. ಎಂತಕ್ಕೆ ನಾವಿರೋದೇ ಚೆನ್ನಾಗಿ ಕೊಡಬೇಕು, ಎಲ್ಲ ಮಾಡಬೇಕು ಅಂತ. ಒಂದಷ್ಟು ಜನಕ್ಕೆ ಡೆಕೋರೇಷನ್ ಹೇಳ್ತೀನಿ, 99% ಡೆಕೋರೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ. 1% ಇಷ್ಟ ಆಗೋಲ್ಲ. ಯಾರಿಗೆ ಅಂದರೆ ನಾನು ಯಾರಿಗೂ ಒಂದು ಕ್ಲೈಂಟ್ ಹಿಂಗೆ ನಮ್ಮ ಅಮ್ಮದು ಹುಷಾರಿಲ್ದಿದ್ದಾಗ ಯಾರನ್ನೋ ಕಳಿಸಿದ್ದಕ್ಕೆ ಕಂಪ್ಲೇಂಟ್ ಮಾಡಿದರು. ಆಮೇಲೆ ಡೆಕೋರೇಷನ್ ನೋಡಿದೆ, ಡೆಕೋರೇಷನ್ ಕೊಟ್ಟಿದ್ದ ದುಡ್ಡಿಗೆ ಏನು ಮೋಸ ಏನಿಲ್ಲ. 1-2 ಎಕ್ವಿಪ್ಮೆಂಟ್ಸ್ ಮಿಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಹುಡುಗರು ಏನಂದರೆ ಬೇರೆಯವ್ರಿಗೆ ಕೊಟ್ಟಿರೋದು ಪ್ರಾಬ್ಲಮ್ಮು, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾರಿಗೂ ನಾನು ಬೇರೆಯವ್ರನ್ನ ಕರೆದೂ ಇಲ್ಲ, ಕೊಡೋದು ಇಲ್ಲ. ನೀವು ಅನ್ಕೋಬೋದು ನೆಕ್ಸ್ಟ್ ಇನ್ಯಾರನ್ನೂ ನಾನು 2-3 ಇವೆಂಟ್ಸ್ ತೊಗೋತಾ ಇಲ್ಲ. ಫಸ್ಟು ಅಮೌಂಟ್ ಇರಲಿಲ್ಲ, ತೊಗೊತಾ ಇದೆ. ಇವಾಗ ಕರೆಕ್ಟಾಗಿ ನಾನು ಎಕ್ವಿಪ್ಮೆಂಟ್ಸು ಮಾಡಿಸಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ಆರ್ಡ್ರು. ಬೆಳಿಗ್ಗೆ ಒಂದು ಆರ್ಡ್ರು, ಈವ್ನಿಂಗ್ ಒಂದು ಆರ್ಡ್ರು. ಎಂತಕ್ಕೆ ಅಂದರೆ ತುಂಬ ದೂರ ಇತ್ತು ಅಂದರೆ ಒಂದೇ ಆರ್ಡ್ರು, ದೊಡ್ಡ ಆರ್ಡ್ರ್ ಇದ್ದರೂ ಒಂದೇ ಆರ್ಡ್ರು. ಅದು ಹೇಳ್ಬಿಡ್ತೀನಿ. ಫೋರ್ಸ್ ಮಾಡಿದ್ರು ನಾವು ಮಾಡ್ಕೊಡೋಕ್ಕಾಗಲ್ಲ. ಆಮೇಲೆ ನೀವು ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂದರೂ ನಮಗೂ ಇಷ್ಟ ಆಗೋಲ್ಲ. ಆದ್ದರಿಂದ ನನಗೆ ಎಷ್ಟು ಸ್ಯಾಟಿಸ್ಫೈಡ್ ಆಗುತ್ತೋ ಅಷ್ಟು ಮಾಡಿಕೊಟ್ಟಿದ್ದೀನಿ. ಸೆಲೆಬ್ರಿಟಿ ಯಾರು ಅಂತ ನೀವು ಆಲ್ರೆಡಿ ನೋಡಿರ್ಬೋದು. ನಾನು ವೀಡಿಯೋದಲ್ಲಿ ನೋಡ್ದಂಗೆ ಅಷ್ಟೊಂದೇನು ತರಲೇ ಇಲ್ಲ. ಎಲ್ಲ ಅಂದ್ಕೊತಾರೆ ಪಾಪ. ಅವನು ತುಂಬ ಸಾಫ್ಟು ನೋಡಿ, ಸೈಲೆಂಟಾಗಿ ಕೂತಿದ್ದ, ಲಾಸ್ಟ್ವರೆಗೂ ಸೈಲೆಂಟಾಗಿ ಕೂತಿದ್ದ.
ನಿಮ್ಗೆ ಗೊತ್ತಾಗಿರ್ಬೋದು. ಟ್ಯಾಲೆಂಟೆಡ್ ಕಿಡ್. ವೀಡಿಯೋದಲ್ಲಿ ಮಾತ್ರ ಪಾಪ ಅವ್ರ ಮಾಮ ತೋರಿಸ್ತಾರೆ ಹಂಗೆ. ತುಂಬ ಸೈಲೆಂಟು. ನಾನು ಅಂದ್ಕೊಂಡಿರೋದ್ರಂಗೆ ಎಲ್ಲ ಅಂದ್ಕೊತಾರೆ ಏನಂದರೆ ವೀಡಿಯೋದಲ್ಲಿ ನೋಡ್ದಂಗೆ ತುಂಬ ಅಂತ. ಅಷ್ಟೇನಿಲ್ಲ ಪಾಪ, ತುಂಬ ಸೈಲೆಂಟು ಹುಡುಗ. ಎಂತಕ್ಕೆ ನಾನು ಡೈರೆಕ್ಟಾಗಿ ನೋಡಿರೋದ್ರಿಂದ ಹೇಳ್ತಾಯಿದ್ದೀನಿ. ವೀಡಿಯೋ ಇದು ಬಂದು ಶೈನಿಂಗು. ಎಂತಕ್ಕೆ ಬಲೂನ್ ಒಡೆದೋಗೋದಿಲ್ಲ, ಧೂಳಿರುತ್ತೆ ನಮ್ಮ ಕೈಯಲ್ಲೆಲ್ಲ. ಬಲೂನೆಲ್ಲ ಫುಲ್ ಶೈನಿಂಗ್ ಆಗುತ್ತೆ, ತುಂಬ ಲುಕ್ ಬರುತ್ತೆ. ಅದೊಂದು ಇನ್ಸಿಡೆಂಟ್ ಆಯಿತು. ಮ್ಯಾಟ್ ಕೊಟ್ಟರು, ಹಾಕಿದ್ವಿ, ಜಾರ್ತಾಯಿದೆ. ಎಂತಕ್ಕಂದರೆ ಸ್ಪ್ರೇ ಮಾಡಿದ್ನಲ್ಲ, ಪಾಪ ಅವ್ರು ಅಲ್ಲೇ ಕ್ಲೀನ್ ಮಾಡಿದ್ರು. ಆಮೇಲೆ ತಿರ್ಗಾ ಹಾಕ್ಬಿಟ್ಟು ನಾವು ಡೆಕೋರೇಷನ್ ಕಂಟಿನ್ಯೂ ಮಾಡಿದ್ವಿ. ಅದರಲ್ಲಿ ಒಂದು ಲೆಟ್ರು ಬೇರೆ ಬಿಟ್ಬಿಟ್ಟು ಬಂದುಬಿಟ್ಟಿದೆ. ತಿರ್ಗಾ ಹೋಗಿ ತಗೊಬಂದು ಕೊಟ್ಟು ಪಾಪ ಅವರು ಅಲ್ಲೇ ಕಾಫಿ ಎಲ್ಲ ಕೊಟ್ಟರು ಅಪ್ಪಂಗೆ. ನಾನು ಕಾಫಿ ಟೀ ಎಲ್ಲ ಕುಡಿಯೋಲ್ಲ. ಎಷ್ಟೊಂದು ಜನ ಕೇಳ್ತಾರೆ ಕುಡಿಯಪ್ಪ ಅಂತ. ನಂಗೆ ಅಭ್ಯಾಸ ಇಲ್ಲ. ನೀರು ಕೊಡ್ತಾರೆ, ಕುಡಿತೀನಿ. ಒಂದಷ್ಟು ಜನ ಅದನ್ನು ಹೇಳ್ತಾರೆ ಕಾಮನಾಗೆ, ನಮ್ಮ ಮನೇಲಿ ಕುಡಿಯಲ್ವಪ್ಪ ನೀನು ಅದು ಇದಂತ. ಆ ಥರ ಏನಿಲ್ಲ. ನನ್ನ ಕಾಫಿ ಟೀ ಕುಡಿಯೋಲ್ಲ, ನೀರು ಕುಡಿತೀನಿ. ಪಕ್ಕೆ ಕೊಟ್ಟರು, ತಿಂದೆ. ಅವರು ತುಂಬ ಇಷ್ಟ ಆಗಿದ್ದು ಅಂದರೆ ಅವರು ಒಂದು ಸತಿ ಡೆಕೋರೇಷನ್ ಕೊಟ್ಬಿಟ್ಟು ಏನೂ ಹೇಳಲೇ ಇಲ್ಲ. ಅಷ್ಟು ಕ್ಲೀನಾಗಿ ನಾವು ಇದು ಮಾಡಿಕೊಟ್ವಿ. ಇನ್ಕ್ಲೂಡಿಂಗ್ ನನ್ನ ಬ್ಯಾನರ್ ಕೂಡ ನಾನೇ ಮಾಡಿಕೊಡ್ತೀನಿ. ಅಂತಕ್ಕೇ ನಾನು ಕಸ್ಟಮೈಸೇಷನ್ ಕ್ಲಾಸ್ ಎಲ್ಲ ಕಲಿತು ಮಾಡ್ತಾ ಇರೋದು. ಡೆಕೋರೇಷನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಲಾಸ್ಟಲ್ಲಿ ನಮ್ಮ ಹುಡುಗ ಏನೋ ಹೇಳಿದ್ದಾನೆ, ಒಂದು ಸತಿ ಚೆಕ್ ಮಾಡಿ. ಅವ್ನಿಗೆ ಇಷ್ಟ ಆಯಿತಾ ಅಂತ ಕೇಳಿದೆ. ವೀಡಿಯೋ ಮಾಡಿ ಕಳಿಸಿದ. ನಂಗೆ ಆ ಥರ ವೀಡಿಯೋ ಮಾಡಿ ಕಳಿಸಿದ್ನಲ್ಲ, ಫಸ್ಟ್ ಟೈಮ್ ನಾನು ಆ ಥರ ವೀಡಿಯೋ ಕೇಳಿದ್ದು. ನಂಗೆ ತುಂಬ ಖುಷಿ ಆಯಿತು. ಇದು ವೀಡಿಯೋ ಪ್ಯಾಟ್ರನ್, ನಾನು ಹಾಕಿರೋ ಪ್ಯಾಟ್ರನ್ನು. ಹಾಗೆ ಒಂದು ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಉದ್ದುದ ತೊಗೊಂಡ್ಬಿಟ್ಟಿದೆ. ನಿಮ್ಗೆ ತೋರಿಸ್ತೀನಿ ಮುಂದೆ. ಡೆಕೋರೇಷನ್ ಮಾತ್ರ ಸಖತ್ತಾಗಿದೆ. ಬಲೂನ್ಸ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ. ನಮ್ಮ ಫ್ರೆಂಡ್ಸ್ ಇಷ್ಟಪಟ್ಟರು, ನಮ್ಮ ಫ್ಯಾಮಿಲಿ ಕೂಡ ಇಷ್ಟಪಟ್ಟರು. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಡಮ್ ಡಮ್ ಅಂತ ಬಲೂನ್ ಎಲ್ಲ ಹೊಡಿತಿದೀವಿ. Are you happy, Jashvik? Very, very nice decoration. ಇವಾಗ ಹೊಡುತ್ತಿದ್ದೀನಿ ದೊಡ್ಡದು. ಹೆಂಗ್ ಬರುತ್ತೆ ಗೊತ್ತಿಲ್ಲ ಸೌಂಡು.